ಏನ ತಮ್ಮಣಿ, ನೀನಾದ್ರೂ ಓದ್ಕೊ ಬಂದಿಯಾ ಗುಂಡನ್ ತರನೇ ಉತ್ತರ ಕೊಡೋದಾ? ಇಲ್ಲ ಟೀಚರ್, ಬರೋದು ನಂಗೆ. ಮತ್ತೆ ಅವನಂಗೆ ಮಂಗ್ ಉತ್ತರ ಕೊಡ್ಬೇಕಲ್ಲ. ಮಗ್ಳೂಡಿ ಮಾಡ್ತೀನಿ ತಮ್ಮಣಿ, ಮೊದ್ಲೇ ಹೇಳೇನ್ ನೋಡ. ಎಂತ ಕೂದ್ಲ ಕಣ, ಬಂದಿಷ್ಟು ಉತ್ತರ ಕೊಡ. ಬಂದಿಷ್ಟು ಉತ್ತರ ಕೊಡ್ತೀನಿ ಟೀಚರ್, ಕೇಳಿ ನೀವು ಪ್ರಶ್ನೆ ಕೇಳಿ. ಸರಿ ಆತು. ನೀನು ಫಸ್ಟಿಗೆ ಒಂದು ರೈಮ್ ಹೇಳು ನೋಡೋಣ. ಇಂಗ್ಲೀಷಿಗೆ ಒಂದು ರೈಮ್ ಹೇಳು. ಅಗ್ಗೆ ಹೋತಾ ಸತ್ತ ನಮ್ಮ ತಮ್ಮಣಿ. ನಾನಾದ್ರೂ ವಾಟ್ ಈಸ್ ದ ಕೋಳಿಪಟ್ಟಿ ಹೆಂಗ್ ಮೆಟ್ದೆ, ನೋ 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 ನೋಡ್ದೆ ಮೆಟ್ಟೆ ಅಂದ್ಕೊಂಡು ಬಂದೆ. ಇವಂಗದು ಬರುದ್ಲ ಅಂತ ರೈಮು. ಎಂತದದು ತಡವರ್ಸ್ತಿರೋದು? ಗೊತ್ತದೇ ಇಲ್ಲ. ಬರಲ್ಲ ಅಂದ್ರೆ ಜೀರೋ ಹಾಕ್ತೀನಿ ನಾನು, ಟೈಮ್ ವೇಸ್ಟ್ ಮಾಡಬೇಡ ಅಂತ. ಬರೋದು ಟೀಚರ್, ಬರೋದು. ಪುಸ್ಸಿ ಕ್ಯಾಟ್ ವೇರ್ ಹ್ಯಾವ್ ಯು ಬೀನ್? ಎಲ್ಲ ತಮ್ಮನಿ ನೋಡು, ಓದ್ಲ ಅಂತ ಹೇಳ್ಕೊಂಡು ಪುಸ್ಸಿ ಕ್ಯಾಟ್ ಅನ್ಕೊಂತ ಇದ್ದಾನೆ. ಬಾರಿ ಜೋರಾಗ್ಯನಂತ. ನಾವು ಓದ್ಬಾರ್ದಂತ ಹೇಳ್ಕೊಂಡ ಓದ್ಲ ಅಂತ ಹೇಳ್ತಾನೆ. ಪೂರಾ ಓದ್ಕೊ ಬಂದಾನೆ ನೋಡು. ಒತ್ತಿ ಹೇಳೋದು, ಯಾರು ನಮ್ದ್ರಿ ಫ್ರೆಂಡ್ಸ್ ಮಾತ್ರ ನಂಬಾರ್ದು ಅಂತ ಹೇಳ್ಕೊಂಡ. ನೋಡ, ನಾವು ಓದ್ಕೊ ಬರಲ್ಲ, ಇವ್ ಓದ್ಕೊ ಬಂದಾನೆ. ಹೌದಾ? ಪರೀಕ್ಷೆ ಟೈಮಾಗಿ ಫ್ರೆಂಡ್ಸ್ ನಂಬ್ಕೊಂಡ್ರೆ ಮಾತ್ರ ಕೈ ಚೊಂಬೆ ಗತಿ. ಮುಂದೆ ಹೇಳ. Pussy cat, where have you been? I have been to London to visit at the Queen. ಮುಂದೆ ಸರಿ ಇರೋದು 2 ಲೈನ್. ಮುಂದೆ ಹೇಳ. ಮುಂದೆ ಅದು ಬರೋದಿಲ್ಲ ಟೀಚರ್, ಅಷ್ಟೇ ಬರೋದು. 2 ಲೈನ್ ಮಾತ್ರ ಬರೋದು. ನಾ ಹೇಳ್ತೀನಿ ಟೀಚರ್, ನಾ ಹೇಳ್ತೀನಿ. ಶುರು ಆತಿ ಇವ್ರದ್ದು. ಶುರು ಆತೇನೆ ನಿಂದು. ಯಾವಾಗ ನೋಡ್ರು ಹಂಗೆ ಮಾಡ್ತಾಳಪ್ಪ. ಮುಚ್ಕೊಂಡು ನಿನ್ ಕೆಲಸ ಮಾಡಿ ನೀನು. ನಿಂಗೆ ಅಂತಕ್ ಬೇಕು ಅಂತ ನಂಗೆ ಕೇಳ್ತಾ ಇರೋದು. ನಾ ಹೇಳ್ತೀನಿ ಟೀಚರ್, ನಾ ಹೇಳ್ತೀನಿ. ಮಾಡೋದು ನೋಡಿದ್ರೆ ಸಾಕಪ್ಪ. ಟ್ಯಾಪಿಗೆ ನಿಂತ್ಕೊಳ್ಳ ನೀನು. ನಿಂಗೆ ಬಂದ್ರೆ ನೀ ಹಾಡ್ಬೇಕು. ಮುಖ ನೋಡ್ರೆ ಸಾಕು. ಎಂತಾಗ್ಯದ ನನ್ನ ಮುಖಕ್ಕೆ? ಚಂದಿರೋದು. ಹೌದು, ಭಾರಿ ಚಂದಿರೋದು ಮಾತ್ರ. ಮೇಕಪ್ ಪ್ರಾಣಿ. ಸರಿ ಹೇಳಿದ ತಮ್ಮಣಿ, ಸರಿ ಹೇಳಿದೆ ಬಿಡ. ಟೀಚರ್ ನೋಡಿ ಟೀಚರ್, ಮೇಕಪ್ ಪ್ರಾಣಿ ಅಂತೆಲ್ಲ ಹೇಳ್ತಾನೆ. ಎಂತದ ತಮ್ಮಣಿ ಅದು? ಮತ್ತೆಂತ ಟೀಚರ್, ನಾ ಹಾಡು ಹೇಳ್ತಿರ್ಬೇಕಾದ್ರೆ ತಾ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೇಕಪ್ ಪ್ರಾಣಿ ಅಂತೆಲ್ಲ ಹೇಳೋದೇನಾ? ಹೌದು, ಮತ್ತೆಂತ ಟೀಚರ್, ಮೇಕಪ್ ಇಲ್ಲದೆ ಇದ್ರ ಮುಖ ನೋಡಕ್ ಬರೋದಿಲ್ಲ ಅಂತ ಅಂತ ಹಾಡು ಹೇಳೋದು. ಅದು ಹೇಳಿದೆಯಾ? ಸಾಲುತ್ತಿಲ್ಲವೇ ಮೇಕಪ್, ಸಾಲುತ್ತಿಲ್ಲವೇ ಎಷ್ಟು ಹಚ್ಕೊಂಡ್ರು ನಾ ಬೆಳ್ಳಗೆ ಕಾಣುತ್ತಿಲ್ಲವೇ. ಇದನ್ನ ಹಾಡೋದೇ ಅದು. ಮತ್ತೆಂತ ಬರೋದು ಅದಕ್ಕೆ? ಸಾಕತ್ತೆ ಅಪ್ಪನ್ ಕುತ್ಕೊಳ. ನಂಗೆಲ್ಲ ಬರೋದು ಗೊತ್ತಾತಾ? ಹಾಡ್ಲೇಗ್ ನಾನು. Pussy cat, where have you been? I have been to London to visit at the Queen. Pussy cat, what did you do there? I frightened a little mouse under her chair. ಸಾಯಕಿದು. ಎಂತದ ತಮ್ಮಣಿ, ನಿಂಗೂ ಒಂದು ಹಾಡು ಹೇಳಕ್ ಬರೋದಿಲ್ಲಲ್ಲ, ಒಂದು ರೈಮ್ ಹೇಳಕ್ ಬರೋದಿಲ್ಲಲ್ಲ ನಿಂಗೂನು? 2 ಲೈನು ಟೀಚರ್ ಬರೋದು. ಅರ್ಧ ಮಾರ್ಕ್ಸ್ ಕೊಡಿಯತ್ತ. 2 ಹಾಡನ್ನಲ್ಲ ನಾನು, 2 ಲೈನ್ ಹಾಡನ್ ನಾನು. ಅರ್ಧ ಕೊಡಿಯತ್ತ. ಓಹೋ, ನೀ ಹೇಳೋದು ಕೇಳ್ಕೊಂಡು ನೀವು ಮಾರ್ಕ್ಸ್ ಕೊಡ್ಬೇಕತ್ ನಾನು. ನಂಗೆ ಗೊತ್ತಿರೋದತ್ತ, ಅರ್ಧ ಕೊಡ್ಬೇಕಾ ಕಾಲ್ ಕೊಡ್ಬೇಕಂತ ಹೇಳ್ಕೊಂಡು 2 ಲೈನ್ ಹೇಳ್ಕೊಂಡು ಅರ್ಧ ಮಾರ್ಕ್ಸ್ ಕೊಡ್ಬೇಕಂತೆ ಬಾಜಿರಾಗೆ. ಸರಿ, ಈಗ ಒಂದು ರಿಡ್ಡಲ್ ಕೇಳ್ತೀನಿ, ಉತ್ತರ ಕೊಡತ್ತಾ? ಹಂಗಂದ್ರೆ ಒಂದು ಒಗಟ್ ಕೇಳ್ತೀನಿ ಇಂಗ್ಲೀಷಾಗಿ, ಉತ್ತರ ಕೊಡತ್ತಾ? ಓ, ಒಗಟ್ಟಂದ್ರೆ ಭಾರಿ ಖುಷಿ ನಂಗೆ. ಉತ್ತರ ಕೊಡ್ತೀನಿ ಟೀಚರ್, ಕೇಳಿ. ಸರಿ ಆಯ್ತು, ಕೇಳು. ಐ ಹ್ಯಾವ್ ಅ ಟೇಲ್ ಆ್ಯಂಡ್ ಎ ಹೆಡ್ ಬಟ್ ನೋ ಬಾಡಿ, ವಾಟ್ ಆಮ್ ಐ? ಎಂತ? I have a tail and a head, but no body. What am I? ಎಂತದ ಗುಂಡ? ಥೋ, ಇದು ಎಂತ ಒಗಟ ತಮ್ಮಣಿ. ನಮಗಂತೂ ಇದೆಲ್ಲ ಅರ್ಥ ಆಗುದಿಲ್ಲ ನೋಡ. ನಮಗ್ ಬರೋದಿ ಅಂತ ಹೇಳು. ಹೋದ ಪುಟ್ಟ ಬಂದ ಪುಟ್ಟ, ಪುಟ್ಟನ ಹೆಜ್ಜೆ ಕಾಣೋದಿಲ್ಲ. ಎಂತದು? ದೋಣಿ. ಇಂಥ ಪ್ರಶ್ನೆ ಕೇಳ್ಬೇಕು. ಹೋಗ್ಕೊಂಡು ಐ ಹ್ಯಾವ್ ಟೇಲು ಬಾಡಿ ಅಂದ್ರೆ ಎಂತ ಗೊತ್ತಾಗದೆ ನಮ್ಗೆ? ಥೋ, ಅಲ್ಲ ಎಂತಾಗಿರ್ಬೋದಂತ. ಹುಟ್ಟರಿಂದ ಇಂಥ ಒಗಟ್ ಕೇಳಿಲ್ಲ ನಾನು. ಹೌದೇ, ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದ ಅಂತದೆ. ಹೋದ ಪುಟ್ಟ ಬಂದ ಪುಟ್ಟ, ಪುಟ್ಟನ ಹೆಜ್ಜೆ ಕಾಣೋದಿಲ್ಲ, ದೋಣಿ. ಹಾಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಮೈಯೆಲ್ಲ ಹೊಸರು, ಎಲೆ ಇಲ್ಲ, ಅಡಿಕೆ ಇಲ್ಲ, ಬಾಯೆಲ್ಲ ಕೆಂಪು, ಗಿಳಿ. ಇಂಥದ್ದೇ ಗೊತ್ತಿರೋದಪ್ಪ. ಬಾಕಿ ಎಲ್ಲ ಗೊತ್ತಿಲ್ಲ ನಮಗೆ. ಆಮೇಲೆ ಚೋಟದ ಹುಡುಗಿ ಮಾರುದ್ದ ಜಡ ಸೂಜಿದಾರ, ಇಂಥದ್ದೇ ಅಪ್ಪ. ಇದು ಬಿಟ್ಕೊಂಡು ಟೀಚರ್ ಅದು ಎಂತೆಂಥದ್ದು ಕೇಳ್ತಾ ಇದ್ದಾರೆ. ಎಲ್ಲಿಂದ ಗೊತ್ತಾಗಬೇಕು ನಮಗೆ? ಥೋ, ಟೀಚರ್ ಎಂತಂತಾನೆ ಗೊತ್ತಿಲ್ಲ. ಎಂಥದ್ದು ಮಂಗನ ಬಾಲ ಇರೋದು, ತಲೆ ಇರೋದು. ಎಂತ ಮಂಗನ ಟೀಚರ್? ಮಂಗ ಹುಡುಗನ್ ತಂದು. ಮಂಗಕ್ಕಿಂತ ಬಾಡಿ ಇರೋದಿಲ್ಲೇನಾ? ನಾನು ನೋ ಬಾಡಿ ಅಂತ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಟೇಲ್ ಆ್ಯಂಡ್ ಹೆಡ್ ಬಟ್ ನೋ ಬಾಡಿ. ಅಷ್ಟು ಗೊತ್ತಾಗೋದಿಲ್ಲ ತಮ್ಮಣಿಯೇ? ಗೊತ್ತಲ್ಲ ಟೀಚರ್, ನೀವೇ ಹೇಳಿ. ಕಾಯಿನಲ್ಲೇನ ಮಂಗ?
ಹೇಳಂತ ಕೇಳೋದಿಲ್ಲ ನಂಗದ್ರೆ ಒಕ್ಕೆ ಹೇಳೋದು ಒಗಟಂತ ಹೇಳ್ಕೊಂಡು. ಅಯ್ಯೋ ಶಿವ, ಎಷ್ಟು ಸತಿ ಹೆಡ್ಡು ಟೇಲು ಮಾಡ್ಕೊ ಆಟ ಆಡ್ತೀವಿ, ಓದು ತಲೆಗೆ ಹೋಗಲ್ಲ ನಮಗೆ. ಥೋ, ಮೆದ್ಲಿದ್ರೆ ಅಲ್ಲ ತಲೆಗೆ. ಥೋ, ಗೊತ್ತಾಗಲ್ಲ ಟೀಚರ್. ಸರಿ ಟೀಚರ್, ನಾವೊಂದು ಕೇಳ್ತೀನಿ, ಹೇಳ್ತೀರಾ? ಸರಿ ಅದು ಕೇಳಪ್ಪ, ಅದು ಎಂತ ಕೇಳ್ತಿ ಅಂತ ಕೇಳು. ಎಂತಂದ್ರೆ ಟೀಚರ್, 2 ವಸ್ತು ಅದೇ ಆತ, ಅದನ್ನು ನಾವು ಬ್ರೇಕ್ಫಾಸ್ಟಿಗೆ ಮಾತ್ರ ತಿನ್ನೋಕೆ ಆಗೋದಿಲ್ಲ, ಎಂತದಂತ ಹೇಳ್ಬೇಕು. 2 ವಸ್ತು ಇರೋದು ನಾವು ಬ್ರೇಕ್ಫಾಸ್ಟಿಗೆ ಮಾತ್ರ ತಿನ್ನೋಕ್ಕಾಗೋದಿಲ್ವಾ? ಎಂತದಂಗದ್ರೆ? ಅಬ್ಬ, ಬಾರಿ ಪ್ರಶ್ನೆ ಕೇಳ್ತಾ ಇದ್ದಾನೆ ನಮ್ಮ ತಾಮಣಿ. ಎಂತದ ಗುಂಡದು? ಎಂತದ ಟೀಚರ್, ನಂಗೆ ಗೊತ್ತಿಲ್ಲ. ನಾನು ಹೇಳ ಟೀಚರ್, ಒಂದು ಲಂಚ್ ಮತ್ತೊಂದು ಡಿನ್ನರ್. ಮಂಗ ಲಂಚು ಡಿನ್ನರ್ ಅಂತೆ. ಸರಿ ಆತದ್ ಬಿಡೀಗ. ಮುಂದಿನವರಲ್ಲಿ ಕೇಳ್ತೀನಿ ಕೇಳು. ಮುಂದಿನ ಪ್ರಶ್ನೆ, NATURE ಏನಿದು? ಪ್ರನೌನ್ಸ್ ಮಾಡು ನೋಡೋಣ. NATURE ಏನಿದು? NATURE ಎಂತ? ಅದು ಗೊತ್ತಿಲ್ಲ ಮಂಗಗೆ. ಏ ತಮಣಿ ಎಂತದ ಕೊಂಡ? ಉತ್ತರ ಎಂತದ? ಸಿ ಮಂಗ. ಅದು ಬರೋದಿಲ್ಲ ನಿಂಗೆ. ನಟುರೆ ಎಂತ? ನಟುರೆ NATURE ನಟುರೆ. ಹಾ ಟೀಚರ್, ಗೊತ್ತಾಯ್ತು. NATURE ನಟುರೆ ಆತಾ? ಸರಿ, ಹಂಗಾದ್ರೆ FUTURE ಅಂತ ಹೇಳಿ ನೋಡೋಣ. ತೋ, ಅದು ಬರೋದಿಲ್ಲ ಅಂದ್ರೆ ಅಂತ ಹೇಳಿದ್ದು ಟೀಚರ್. ನಾವು ಶಾಲೆ ಕಲ್ತು ಉದ್ದಾರ ಆಗೋದಿಲ್ಲ ಮಾತ್ರ. NATURE ನಟುರೆ. ಮತ್ತೇನಂತ ನೀವು ಕೇಳಿದ್ದು? FUTURE ಅಲ್ಲ, ಫುಟುರೆ. ಸರಿ ಅಲ್ಲ ನಗುಂಡ? ಓ ಸರಿ ಇರೋದು ಕಣ, ಸರಿ ಇರೋದು. ನಟುರೆ ಫುಟುರೆ ಸರಿಯಾಗಿದೆ. ಗುಡ್. ಅಲ್ಲ ನಿಮ್ಗೆ ಆತ, ನೀವು ಶಾಲೆ ಕಲ್ತು ಉದ್ದಾರ ಮಾಡ್ದಂಗೆ ಆತ ತಮ್ಮಣಿ. ನೀನು ಗುಂಡ ಸೇರ್ಕೊಂಡು ಎಂತದಿಲ್ಲ, ಶಾಲೆ ಕಲ್ತ್ಕೊಂಡು ಒಂದು ಜಾಬ್ ಸೇರೋದಲ್ಲ ನೀವು, ಮನೇಲಿರೋದೇ ನೀವು, ಮತ್ತೆ ಎಂತದಲ್ಲ. ಅಲ್ಲ ಎಂತಾಯ್ತು ಟೀಚರ್, ಹೇಳ್ದ್ನಲ್ಲ ಉತ್ತರ. ಅಲ್ಲ NATURE ನಟುರೆ ಆತದೇನ? ಹಂಗಾದ್ರೆ ನೇಚರ್ ಅಲ್ಲೇನದು? ಎಂತ ನೇಚರು? ಹಂಗಾರೆ FUTURE ಎಂತಾಗದು? FUTURE ಫ್ಯೂಚರ್ ಅಲ್ಲೇನ ತಮಣಿ? ಅವನ್ ಮಾತು ಕಟ್ಕೊಂಡು ನೀನು ನಟುರೆ ಪುಟುರೆ ಅಂತ ಅದೆಯಲ್ಲ. ಹಂಗ ಪಾರ್ದೇಸಿ ತಂದು. ಥೋ, ಗೊತ್ತಾಗಲ್ಲ ಕಣ, ಸಾರಿನಾ. ಪುಟುರೆ ಪುಟುರೆ ಅಂತ ಮಾಡ್ಕೊಂಡೆ. ಸಾಯಕ್ಕೆ ನಂಗೆ ಅಂತ ಗೊತ್ತು, ನೇಚರ್ ಫ್ಯೂಚರ್ ಅಂತ ಹೇಳ್ಕೊಂಡ. ಥೋ, ಇಂಗ್ಲೀಷ್ ಅಂತೂ ಅರ್ಥ ಆಗೋದಿಲ್ಲ ಅಂತ ಹೇಳೋದು ಇದಕ್ಕಾಗೇನೆ. ಏನ ಗುಂಡ, ನೀನು ತಪ್ಪಾಗಿ ತಿಳ್ಕೊಂಡು ಮತ್ತೆ ಅವ್ನು ತಪ್ಪುತ್ರನೇ ಹೇಳ್ಕೊಟ್ಟದಿಯಲ್ಲ. ನೀವು ಓದಿ ಉದ್ಧಾರ ಮಾಡಿ ಏನಾದರೂ ಒಂದು ಮಾಡ್ತೀರಂತ ಹೇಳಿದ್ರೆ ಆತಪ್ಪ. ನೀವೆಲ್ಲ ಚಲೋ ಮಾಡ್ಕೊಂಡು ಓದಿ ದೇಶಕ್ಕೊಂದು ಒಳ್ಳೆ ಹೆಸರು ತರ್ತೀರಂತ ಅಂದ್ಕೊಂಡ್ರೆ ನಮ್ಮ ಶಾಲೆ ಹೆಸರು ಚಲೋ ಆಗೋದು ಅಂತ ನೋಡಿದ್ರೆ ಎಂತದಿಲ್ಲಪ್ಪ ನೀವು. ಏನಿಲ್ಲ, ಸೊನ್ನೆನೆ ಮಾತ್ರ. ನಾವು ಒಂದು ಆಸೆ ಇಟ್ಕೋತೀವಿ, ನೀವೆಲ್ಲ ಕಲ್ತ್ಕೊಂಡು ದೇಶಕ್ಕೊಂದು ಒಳ್ಳೆ ಹೆಸರು ತರ್ತೀರಾ ಅಂತ ಹೇಳ್ಕೊಂಡು. ಹಿಂಗ ಮಾಡೋದು ನೀವು. ಅಲ್ಲ ಎಂತಕ್ಕೆ ಟೀಚರ್, ಇಂಡಿಯಾ ಅನ್ನೋ ಹೆಸರು ಅಂತ ಚಂದಿಲ್ವಾ ಅಂತ ಉಲ್ಟಾ ಪುಲ್ಟಾ ಮಾತಾಡ್ರೆ ಮಗ್ಲೋಡಿ ಮಾಡ್ತೀನಿ ಗುಂಡ. ಕ್ಯಾಪನ್ ಕುತ್ಕೊಂಡ್ರೆ ಸರಿ ಆಯ್ತೀಗ. ಥೋ, ಇದ್ದಂಗೆ ಹೇಳಿದ್ರೆ ಆಗುದ್ನಪ್ಪ ನಮ್ಮ ಟೀಚರ್ಗೆ. ಮುಂದಿನ ಪ್ರಶ್ನೆ ಕೇಳ್ತೀನಿ ನೋಡ. ರಾಧಾ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಹರ್ ಫಾದರ್ ಆ್ಯಂಡ್ ಮದರ್. ರಾಧಾ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಹರ್ ಫಾದರ್ ಆ್ಯಂಡ್ ಮದರ್. ಇಲ್ಲಿ ಕಂಜಂಕ್ಷನ್ ಯಾವುದು? 2 ಸೆಂಟೆನ್ಸ್ನ 2 ವಾಕ್ಯಗಳನ್ನು ಜೋಡಣೆ ಮಾಡ್ತಾ ಇರುವಂಥ ವರ್ಡ್ ಯಾವುದು? ಅದರಲ್ಲಿ ಅದನ್ನು ಕಂಜಂಕ್ಷನ್ ಅಂತ ಕರಿತೀವಿ ನಾವು. ಯಾವುದು ಇದಂತೂ ಟೀಚರ್ ನೀವು ಎಷ್ಟು ಟೈಮ್ ಕೊಟ್ಟರು ನಂಗೆ ಬರೋದಿಲ್ಲ. ಯಾವ್ದು ಕಂಜಂಕ್ಷನ್ ಯಾವುದು ಇಂಜೆಕ್ಷನ್ ನಂಗೆ ಎಂಥದ್ದು ಗೊತ್ತಾಗೋದಿಲ್ಲ. ನೀವೇ ಹೇಳ್ಬಿಡಿ ಟೀಚರ್, ನಂಗೆ ಇದು ಬರೋದಿಲ್ಲ ಮಾತ್ರ. ನೀವು ಎಂತ ಮಾಡಿದ್ರು ನಂಗೆ ಇದ್ರ ಉತ್ತರ ಬರೋದಿಲ್ಲ. ನೀವೇ ಹೇಳಿ. ನಾ ಹೇಳ್ತೀನಿ ಟೀಚರ್, ನಾ ಹೇಳ್ತೀನಿ. ಹೇಳಿ ಮರಿ ದಿವ್ಯಾ, ಉತ್ತರ ಏನು? ಬಿಟ್ವೀನ್ ಟೀಚರ್, ಬಿಟ್ವೀನ್. ವೆರಿ ಗುಡ್ ದಿವ್ಯಾ. ಅಲ್ಲ ಇವ್ರ ತಲೆಗರು ಎಂತ ಇರೋದು ಅಂತ. ಇದು ಮೆದ್ಲಲ್ಲಪ್ಪ, ಇದು ಎಂಥದ್ದು ಬ್ಯಾರನೇ ಇರೋದು. ರಾಧಾ ಅವಳ ತಂದೆಯ ಹಾಗೂ ತಾಯಿಯ ಮಧ್ಯದಲ್ಲಿ ನಿಂತುಕೊಂಡಿದ್ದಾಳೆ. ಇದನ್ನು ಕೇಳಿದ್ದು ನಾನು. ಹೌದೊಂದು ಹುಡುಗಿಯಪ್ಪ. ಥೋ, ಅಪ್ಪ ಅಮ್ಮನ ಮಧ್ಯದಲ್ಲೇ ನಿಂತ್ಕೋಬೇಕಾಗಿತ್ತು. ಹಂಗಾದ್ರೆ ಸೈಡಿಗೆ ಹೋಗಿ ನಿಂತ್ಕೊಂಡ್ರೆ ಎಂತಾಗಿರೋದಂತ. ಹೋಗ್ಲಿ ಬಿಟ್ಟು ಟೀಚರ್, 1 ಮಾರ್ಕ್ಸ್ ಹೋಯ್ತು, ಎಂತ ಮಾಡೋಕ್ಕೂ ಬರೋದಿಲ್ಲ. ಸರಿ, ಗುಂಡನ್ ಕೇಳಿದ್ನಲ್ಲ ಅವಾಗ ಪ್ರಶ್ನೆ, ಅದೇ ಕೇಳ್ತೀನಿ ನೋಡು. ಮೈ ಪೆನ್ ಈಸ್ ಬ್ರೋಕನ್ ಆಯ್ತಾ? ಮೈ ಪೆನ್ ಈಸ್ ಬ್ರೋಕನ್, ಇದರಲ್ಲಿ ವರ್ಬ್ ಯಾವುದು ಹೇಳು? ಆಗ್ಲೇ ಹೇಳಿದ್ರು ಟೀಚರ್ ನಾವು, ನೀವು ಅಲ್ಲಿ ಇಲ್ಲಿ ಎಲ್ಲ ಪೆನ್ ತಗೊಳಕ್ ಹೋಗಬೇಡಿ ಆಯ್ತಾ. ನಮ್ಮ ಸೆಟ್ರಂಗಡಿ ಪೆನ್ನು ಘನ ಇರೋದು, 10 ರೂಪಾಯಿ ಪೆನ್ ತಗೊಳ್ಳಿ, ಘನ ಬರೋದಂತ. ಬ್ಯಾಗ್ ಖಾಲಿನೂ ಆಗುದಿಲ್ಲ. ನೀವು 3 ಪೆನ್ ಎಲ್ಲ ತಗೋಬೇಡಿ ಟೀಚರ್, ನನ್ನ ಹತ್ರ ನೋಡೋಕ್ಕಾಗುದಿಲ್ಲ. ನನ್ನ ಹತ್ರ ಕೊಡಿ ದುಡ್ಡು, ನಾನು ತಗೋಬರ್ತೀನಿ. ನಮ್ಮ ಸೆಟ್ರಂಗಡಿ ಪೆನ್ ಎಂತ ಘನ ಬರೋದು ಗೊತ್ತಾ? ಆಗೋದು ಮಾತ್ರ. ನೋಡ್ತಮ್ಮಣ್ಣಿ, ನಂಗೆ ಪಿತ್ತ ನೆತ್ತಿಗೆಸ್ಬೇಡ ನೀನು ಆತಾ. ಒಂದು ತಾಸತ್ತು ನಿಮ್ಮಿಬ್ಬರಿ ಓರಲ್ ತಗೊಳಕ್ ಸ್ಟಾರ್ಟ್ ಮಾಡಿ ನಾನು ಮತ್ತು ತಗೊಳ್ಳೋದೇ ತಲೆನೂ ಬಂದು ಹೋಗ್ಯದ ನಂಗೆ. ಉದ್ದರ್ತೆ ಒಂದು ಮಾತಾಡ್ಬೇಡ. ಅದ್ರಾಗ ವರ್ಬ್ ಯಾವುದು ಅಂತ ಹೇಳೀಗ. ವರ್ಬ್ ಆವಾಗ ನೀವು
ಕೇಳಿದ್ರಲ್ಲ ನೀವು ಗುಂಡಂಗೆ ಪೆನ್ನು ಅದೇ ಉತ್ತರ. ನಂಗೆ ನೆನ್ಪಿರೋದು ಗೊತ್ತಾ, ನೀವು ಆವಾಗ ಹೇಳಿರಲ್ಲ ಕೇಳಿದ್ದೇನೆ ಮತ್ತೊಂದು ಸತಿ ಕೇಳ್ತೀನಿ ನಾನು ಅಂತ ಹೇಳ್ಕೊಂಡ, ಆವಾಗಿನ ನೆನ್ಪಿಟ್ಕೊಂಡೆ ನಾನು. ಅದೇ ಪೆನ್ನು ಉತ್ತರ. ಅವ್ನು ಕೇಳಿದ್ನ ನೋನಾಗಿತ್ತು, ಪೆನ್ನು ಸರಿ ಉತ್ತರ ಆಗಿತ್ತು. ಈಗ ಕೇಳ್ತಾ ಇರೋದು ವರ್ಬ. ಥೋ ಅದ್ರಾಗ ಮತ್ತೆ ಅಷ್ಟೆಲ್ಲ ಇರೋದಾ? ಅಂಥದ್ದೇನ ಟೀಚರ್ ನಂಗೆ ಗೊತ್ತಿಲ್ಲ. ವರ್ಬ್ ಅಂದ್ರೆ ಕ್ರಿಯಾಪದ, ಕೊನೆಯಲ್ಲಿ ಬರ್ತದಲ್ಲ ವಾಕ್ಯದಲ್ಲಿ, ಅದೇ. ಹಂಗಾದ್ರೆ ಬ್ರೋಕನ್ನು ಅದೇ ಉತ್ತರ. ಬರ್ಕೊಳ್ಳಿ 1 ಮಾರ್ಕ್ಸ. ಬ್ರೋಕನ್ನು ಎಲ್ಲ ಉತ್ತರ ಹೇಳ್ಕೊಟ್ಮೇಲೆ ನೀವು ಹೇಳಿದ್ಯ ಅಂತದಲ್ಲಿ ಬ್ರೋಕನ್ ಅಂತ ಹೇಳ್ಕೊಂಡ. ಥೋ ಎಂತೆಂಥದಿಲ್ಲ ಮಾತ್ರ ನಿಮ್ಗೆ ಓರಲ್ ತಗೊಳ್ಳಿ ಸುಮ್ಮನೆ. ನಾನು ಲಾಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ ನೋಡ, ಅದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗಿ ನೀನು. ಓ ಪಕ್ಕ ಟೀಚರ್, ಇದನ್ನ ಮಾತ್ರ ಬಿಡೋದ್ಲ ನಾನು. ಲಾಸ್ಟ್ ಇರೋದು ಹೆಂಗಾದ್ರೂ ಮಾಡ್ಕೊಂಡು ಕಷ್ಟಪಟ್ಕೊಂಡಾರು ಇಂಗ್ಲೀಷಲ್ಲಿ ಹೇಳಕ್ ಹೋಗ್ತೀನಿ ನಾನು. ಕೇಳಿ ಕೇಳಿ. ಸರಿ. ಯಾವ ಯಾವ ಸಮಯದಲ್ಲಿ ಏನೇನು ಆಗಬೇಕೋ ಅದು ಆಗೇ ಆಗ್ತದೆ. ಏನು ಹೇಳು? ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕೋ ಅದು ಆಗೇ ಆಗುತ್ತದೆ. ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ ನೋಡೋಣ. ಹಬ್ಬ ಅಂತೂ ದೇವ್ರ ಕಣ್ಣು ಬಿಟ್ಟ. ಲಾಸ್ಟ್ ಒಂದು ಪ್ರಶ್ನೆಗಾರು ಉತ್ತರ ಕೊಡಂಗ ಆತಲ್ಲ. ಅಯ್ಯೋ ಸಸರದ್ದೇ ಕೇಳಿರಿ ಬಿಡಿ ಟೀಚರ್, ಸಾರಿರೋದು ಇದು ಮಾತ್ರ. ಇದನ್ನ ಉತ್ತರ ಕೊಟ್ಕೊಂಡೇ ಹೋಗೋದು ನಾನು. ಖುಷಿ ಆಯ್ತು ಮಾತ್ರ ನಂಗೆ. ಎಂತದ ಹೇಳು ನೋಡ ನಂಗಾದ್ರೆ. ಅದೇ ಟೀಚರ್, ವಾಟ್ ಟೈಮ್ ವಾಟ್ ಹ್ಯಾಪಂಡ್. ಎಂತ? ಅದೇ ಟೀಚರ್ ಹೇಳಿದ್ನಲ್ಲ, ವಾಟ್ ಟೈಮ್ ವಾಟ್ ಹ್ಯಾಪಂಡ್. ಎಲ್ಲ ಪರದೇಸಿ ಹುಡುಗ